ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ನಾನು ಹೀರೆಕಾಯಿ ಯೂಸ್ ಮಾಡಿಕೊಂಡು ಇವತ್ತು ಹೀರೆಕಾಯಿ ಮಸ್ಕಾಯಿ ಅಥವಾ ಹೀರೆಕಾಯಿ ಕುಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಸುಮಾರು ಒಂದು 1/4 kg ಆಗಷ್ಟು ನಾನು ಎಳೆ ಹೀರೆಕಾಯಿ ಸಿಪ್ಪೆ ತೆಗೆದು ನಾನು ಆದಷ್ಟು ಎಳೆ ತೊಗೊಳ್ಳಿ. ನೋಡಿ, ಎಳೆ ಹೀರೆಕಾಯಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ನಾಟಿ ಟೊಮೆಟೊ ಬಂದು ಸಣ್ಣ ಸೈಜ್ ಒಂದು 3 ತೊಗೊಂಡಿದ್ದೀನಿ. ನೀವು ಆಪಲ್ ಟೊಮೆಟೊ ಯೂಸ್ ಮಾಡಿದ್ರೆ ಸ್ವಲ್ಪ ಹುಣಸೆಹಣ್ಣು ಯೂಸ್ ಮಾಡಿ. ನಾನು ಯಾಕಂದರೆ ನಾಟಿ ಟೊಮೆಟೊ ಯೂಸ್ ಮಾಡ್ತಾ ಇರೋದ್ರಿಂದ ಹುಣಸೆಹಣ್ಣು ಯೂಸ್ ಮಾಡ್ತಾಯಿಲ್ಲ. ಒಂದು ಸ್ವಲ್ಪ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 12 ಎಸಳು ಬೆಳ್ಳುಳ್ಳಿ ಸುಲಿದಿರೋದು ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ ಬಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಬೇಕಾಗುತ್ತೆ, ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನ್ ಬೇಕಾಗುತ್ತೆ, ಅರಿಶಿನ ಒಂದು ಸ್ವಲ್ಪ, ಮತ್ತು ಇಂಗು. ನಾನು ಮೈಸೂರು ಬೇಳೆ ತೊಗೊಂಡಿದ್ದೀನಿ, ರೆಡ್ ಬೇಳೆ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ನೀವು ತೊಗರಿ ಬೇಳೆ ತೊಗೊಬೋದು ಅಥವಾ ಹೆಸರು ಬೇಳೆ ತೊಗೊಬೋದು. ನಾನು ನೆನೆಸಿಟ್ಕೊಂಡಿದ್ದೀನಿ ಬೇಗ ಆಗ್ತದೆ ಅಂತೇಳ್ಬಿಟ್ಟು. ದಿಢೀರಾಗಿ ಒಂದು ಮುದ್ದೆಗೆ ಮತ್ತು ರೈಸ್ಗೆ ಒಳ್ಳೆ ಕಾಂಬಿನೇಷನು ಒಂದು ಹೀರೆಕಾಯಿ ಪಪ್ಪು ಇದು. ಈಗ ನಾವು ನೆನೆಸಿರೋ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ. 2 ವಿಸಿಲ್ ಹಾಕ್ಸ್ಕೊಬೇಕಾಗುತ್ತೆ. ನಾವು ಹಾಕ್ಸ್ಕೊಂಡು ನಾವು ಹೀರೆಕಾಯಿ ಎಲ್ಲ ನಾವು ಸೇರಿಸ್ಕೊಳ್ಳೋಣ. ಹೀರೆಕಾಯಿ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಮತ್ತು ಉಪ್ಪು ಮತ್ತು ಅರಿಶಿನ ಇಷ್ಟು ಹಾಕ್ಕೊಂಡು ನಾವು ಕುಕ್ಕರಲ್ಲಿ ವಿಸಿಲ್ ಹಾಕ್ಸ್ಕೊಬೇಕಾಗುತ್ತೆ. ಹೀಗೆ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ನೀವು ಹಾಕ್ಕೊಳ್ಳಿ. ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಒಂದು 2 ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಾನು ಒಗ್ಗರಣೆಗೂ ಯೂಸ್ ಮಾಡೋದ್ರಿಂದ, ಈರುಳ್ಳಿನ ಅಷ್ಟೇ ಒಗ್ಗರಣೆಗೂ ಸ್ವಲ್ಪ ಯೂಸ್ ಮಾಡ್ತಾ ಇರೋದ್ರಿಂದ ಬೇಯಿಸ್ಕೊಳಕ್ಕೆ ಒಂದು ಸ್ವಲ್ಪ 2-3 ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಾನು. ಮತ್ತು ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನಾನು ಒಂದು 2 ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ ನಾನು. ಇದೆ ದಿಢೀರಾಗಿ ನಾವು ಮಾಡ್ಕೊಬೋದು. ಇಡ್ಲಿಗೂ ಚೆನ್ನಾಗಿರುತ್ತೆ ಇದು. ಹೀರೆಕಾಯಿ ಬದಲು ಟೊಮೆಟೊನೂ ಹಾಕ್ತಾರೆ. ಹೀರೆಕಾಯಿ ಹಾಕಿ ನಾವು ಹೀರೆಕಾಯಿ ಪಪ್ಪು ಅಥವಾ ಹೀರೆಕಾಯಿ ಮಸ್ಕಾಯಿ ಅಂತೀವಿ, ಅದನ್ನು ನಾವು ಮಾಡ್ಕೊತೀವಿ. ಇವಾಗ ಇದನ್ನು 2 ವಿಸಿಲ್, ನಾವು ಬೇಳೆನ ನೆನೆಸಿರೋದ್ರಿಂದ 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ಎಳೆ ಹೀರೆಕಾಯಿ ಯೂಸ್ ಮಾಡಿರೋದ್ರಿಂದ. ಫ್ರೆಂಡ್ಸ್, 2 ವಿಸಿಲ್ ಆಗಿದೆ ನೋಡಿ. ಹೀರೆಕಾಯಿ ಮತ್ತು ಟೊಮೆಟೊ ಎಲ್ಲ ನೀಟಾಗಿ ನುಣ್ಣಗೆ ಬೆಂದಿದೆ. ನೀವು ಹ್ಯಾಂಡ್ ಬ್ಲೆಂಡರೆಲ್ಲ ಮಾಡ್ಕೊಬೋದು ಆರದ ಮೇಲೆ. ಇಲ್ಲಾಂದರೆ ನೀವು ಮಿಕ್ಸಿಗಾನ ಹಾಕ್ಕೊಬೋದು ನೀರು ತೆಗೆದುಬಿಟ್ಟು. ಇಲ್ಲಾಂದರೆ ಒಂದು ಹ್ಯಾಂಡ್ ಬ್ಲೆಂಡರ್ ಇರ್ತಾರಲ್ಲ ನೋಡಿ, ಈ ಥರ ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೊಬೇಕಾಗತ್ತೆ. ಮ್ಯಾಶ್ ಆಗುತ್ತೆ ನೀಟಾಗಿ ನಮಗೆ. ನೀವು ಯಾವುದನ್ನು ಮಾಡ್ಕೊಬೋದು, ಮಿಕ್ಸಿಗಾನ ಹಾಕ್ಕೊಬೋದು, ಇಲ್ಲ ಹ್ಯಾಂಡ್ ಬ್ಲೆಂಡರನ್ನು ಹಾಕ್ಕೊಬೋದು, ಇಲ್ಲ ಈ ಥರ ನೋಡಿ, ಇಲ್ಲ ಸೌಟಲ್ಲಾದರೂ ನೀವು ಮ್ಯಾಶ್ ಮಾಡ್ಕೊಬೋದು. ನೀಟಾಗಿ ನಾನೆಲ್ಲ ಫುಲ್ಲು ಮ್ಯಾಶ್ ಮಾಡ್ಕೊತೀನಿ ನೋಡಿ. ಹೀರೆಕಾಯಿ ಎಲ್ಲ ನೀಟಾಗಿ ಟೊಮೆಟೊ ಎಲ್ಲ ಮ್ಯಾಶ್ ಆಗಿದೆ. ಇಷ್ಟ ಆದರೆ ನಮಗೆ ಸಾಕು. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮಗೆ ಮುದ್ದೆಗೆ ಬೇಕು ಅಂದರೆ ನೀವು ಅದ ನೋಡ್ಕೊಳ್ಳಿ. ನಿಮ್ಗೆ ತೆಳು ಬೇಕಾದರೆ ತೆಳುವಾಗಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಗಟ್ಟಿ ಬೇಕಂದರೆ ನೀವು. ನಾನು ರೈಸಿಗೆ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ನಾನು ತೆಳು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇವಾಗ ಇದನ್ನು ನಾವು ಕುದಿಯೋಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೊಂದು ಈರುಳ್ಳಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇಂಗು, ಸಾಸಿವೆ, ಕರಿಬೇವು, ಜೀರಿಗೆ ಮತ್ತು ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕುದೀತಾ ಇದೆ. ಹೀರೆಕಾಯಿ ಪಪ್ಪುಗೆ ನಾವು ತುಪ್ಪದಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಕೊಡೋಣ, ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನ್ ಆಗಷ್ಟು ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ನೀವು ಎಣ್ಣೆನಲ್ಲೂ ನೀವು ಒಗ್ಗರಣೆ ಕೊಡ್ಬೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಎಲ್ಲ ಸ್ವಲ್ಪ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು. ಆಲ್ರೆಡಿ ಸ್ವಲ್ಪ ಕರಿಬೇವು ನಾವು ಹೀರೆಕಾಯಿ ಪಪ್ಪಿಗೆ ಬೇಯಿಸೋದಕ್ಕೂ ಹಾಕಿರೋದ್ರಿಂದ ಒಂದು ಸ್ವಲ್ಪ ನಾನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ನಾನು ಒಂದು 7-8 ಗಡ್ಡೆ ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು 2-3 ಗಡ್ಡೆ ನಾನು ಹೀರೆಕಾಯಿ ಜೊತೆ ನಾನು ಸೇರಿಸಿದ್ದೀನಿ. ಮತ್ತು ಈರುಳ್ಳಿ, ಸಣ್ಣ ಈರುಳ್ಳಿ ಸ್ವಲ್ಪ ತುಪ್ಪದಲ್ಲೇ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಗೋಮ್ಮ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ನಾನು ಇಂಗು ಸೇರಿಸ್ತಾ ಇದ್ದೀನಿ. ರೆಡಿಯಾಗಿದೆ ತುಪ್ಪದ ಒಗ್ಗರಣೆ. ಇವಾಗ ಇದು ನಾವು ಒಂದು ಸೈಡಿಗೆ ಇಟ್ಬಿಟ್ಟು ನೋಡಿ, ಇದು ಕುದೀತಾ ಇದೆ. ತುಂಬ ಹೊತ್ತು ನಾವೇನು ಕುದಿಸೋದೇನು ಬೇಡ. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಖಾರ ಕಮ್ಮಿ ಇದ್ರೆ ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಹಾಕ್ಕೊಬೋದು, ತೊಂದರೆ ಇಲ್ಲ. ಖಾರ ಕರೆಕ್ಟಾಗಿದೆ. ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು. ರೆಡಿಯಾಗಿದೆ ಹೀರೆಕಾಯಿ ಮಸ್ಕಾಯಿ ಅಥವಾ ಪಪ್ಪು ನೋಡಿ, ಆಗಿದೆ. ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಡೋಣ.
ಸ್ಟವ್ ಆಫ್ ಮಾಡೋಕ್ಕಿಂತ ಮುಂಚೆ ನಾವು ಒಗ್ಗರಣೆ ಮಾಡ್ಕೊಂಡಿದ್ರಲ್ಲ ಅದು ಸೇರಿಸ್ಕೊಳ್ಳೋಣ ನೀಟಾಗಿ. ಒಗ್ಗರಣೆ ಹಾಕಿದ್ಮೇಲೆ ನಾವು ತುಂಬ ಹೊತ್ತೇನು ಕುದಿಸೋದೇನು ಬೇಕಾಗಲ್ಲ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ನಾವು ಆಫ್ ಮಾಡಿದ್ದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೇರಿಸ್ಕೊಳ್ಳೋಣ. ರೆಡಿಯಾಗಿದೆ ಫ್ರೆಂಡ್ಸ್. ಈಸಿಯಾಗಿ ಒಂದು ಹೀರೆಕಾಯಿ ಇದ್ದರೆ ನಮಗೆ ಆರಾಮಾಗಿ ನೋಡಿ ಈ ಥರ ಒಂದು ಹೀರೆಕಾಯಿ ಮಸ್ಕಾಯಿ ಅಥವಾ ಹೀರೆಕಾಯಿ ಪಪ್ಪು ರೆಡಿಯಾಗಿದೆ. ಮುದ್ದೆಗೆ ಮತ್ತು ರೈಸ್ಗೆ ಒಳ್ಳೆ ಕಾಂಬಿನೇಷನು. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಹಪ್ಪಳನ ಸಂಡಿಗೆ ಜೊತೆ ನಾವು ತಿಂತಾಯಿದ್ರೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಿಂಪಲಾಗಿ ಈಸಿಯಾಗಿರೋ ಒಂದು ಹೀರೆಕಾಯಿ ಪಪ್ಪು ರೆಡಿಯಾಗಿದೆ. ಥ್ಯಾಂಕ್ ಯು.